ಪ್ರವಾಸಿಗರ ಸ್ವರ್ಗ ವಯನಾಡ್ನಲ್ಲಿ ವರುಣದೇವ ಮರಣ ಮೃದಂಗವನ್ನೇ ಬಾರಿಸಿದ್ದಾನೆ. ಈವರೆಗೂ ಮೃತಪಟ್ಟವರ ಸಂಖ್ಯೆ ಹತ್ತತ್ರ 300ರ ಸನಿಹಕ್ಕೆ ಹೋಗ್ತಾ ಇದೆ. 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 240ಕ್ಕೂ ಹೆಚ್ಚು ಮಂದಿ ನಾಪತ್ತೆಯೇ ಆಗ್ಬಿಟ್ಟಿದ್ದಾರೆ. ಈ ಮಧ್ಯೆ ಸೇನೆ ಸಿಬ್ಬಂದಿಗಳು ಅಲ್ಲಿ ಕಬ್ಬಿಣದ ತಾತ್ಕಾಲಿಕ ಒಂದು ಬ್ರಿಡ್ಜ್ ಅನ್ನು ನಿರ್ಮಿಸಿದ್ದಾರೆ. ಕಾರಣ ಇದಕ್ಕೂ ಮೊದಲು ಕಟ್ಟಿದಂತಹ ತಾತ್ಕಾಲಿಕ ಬ್ರಿಡ್ಜ್ ಮುಳುಗಡೆಯಾಗಿತ್ತು. ಈ ಮೂಲಕವಾಗಿ ಸಾಮಾನು ಸರಂಜಾಮು ಜನರನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಬರದಿಂದ ಸಾಗ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮರಣ ದಿಬ್ಬವಾದ ವಯನಾಡು ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ 300ರ ಸಮೀಪ. ಬೃಹತ್ ತಾತ್ಕಾಲಿಕ ಬ್ರಿಡ್ಜ್ ಕಟ್ಟಿದ ಸೇನೆ. ಪ್ರವಾಸಿಗರ ಸ್ವರ್ಗ ಕೇರಳದ ವಯನಾಡು ಈಗ ಮರಣ ದಿಬ್ಬವಾಗಿದೆ. ಭೀಕರ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗ್ತಿದೆ. ಕೆಸರಿನಿಂದ ಹೆಕ್ಕಿ ತೆಗೆದಷ್ಟು ಮೃತದೇಹಗಳು ಸಿಕ್ತಿವೆ. ಮುಂಡಕ್ಕೈ ಚುರಲ್ಮಲದಲ್ಲಿ ಭೂ ಸುನಾಮಿಯಲ್ಲಿ 240ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದು 3ನೇ ದಿನಕ್ಕೆ ಆರ್ಮಿ ಆಪರೇಷನ್ ಕಾಲಿಟ್ಟಿದೆ. ಸೇನಾ ಕಾರ್ಯಾಚರಣೆ ಶರವೇಗ ಪಡೆದುಕೊಂಡದ್ದು. ನದಿ ಮೇಲೆ ಕಬ್ಬಿಣದ ಬೃಹತ್ ತಾತ್ಕಾಲಿಕ ಬ್ರಿಡ್ಜ್ ಅನ್ನ ನಿರ್ಮಿಸಲಾಗಿದೆ. ಚುರಲ್ಮಲೆಯಲ್ಲಿ ಕಾರ್ಯಾಚರಣೆಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಚುರಲ್ಮಲೆಗೆ ಬೃಹತ್ತಾದಂಥ ತಾತ್ಕಾಲಿಕ ಸೇತುವೆ ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿದೆ. ನಾನು ಅಂತಿಮ ಹಂತದಲ್ಲಿ ಅದರ ನಿರ್ಮಾಣದ ಕಷ್ಟ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಭಾರತೀಯ ಸೈನಿಕರು ಈ ಒಂದು ಬೃಹತ್ತಾದಂತಹ ಕಬ್ಬಿಣದ ತಾತ್ಕಾಲಿಕವಾದಂತಹ ಸೇತುವೆಯನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ನೂರಾರು ಜನರು ಈ ಒಂದು ಸೇತುವೆ ನಿರ್ಮಾಣದಲ್ಲಿ ತೊಡಗಿರುವಂಥದ್ದು. ಈಗ ಅವರು ಜೋಡಿಸ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ರಾ ಮೆಟೀರಿಯಲ್ ಬಂದಿದೆ. ಆ ರಾ ಮೆಟೀರಿಯಲ್ ಬಂದಿರುವಂಥದ್ದು ದೆಹಲಿಯಿಂದ ಈ ಸೇತುವೆ ನಿರ್ಮಾಣಕ್ಕೋಸ್ಕರವಾಗಿಯೇ ಈ ಒಂದು ರಾ ಮೆಟೀರಿಯಲ್ ಬಂದಿರುವಂಥದ್ದು. ಭಾರತೀಯ ಸೇನೆಯ ಯೋಧರು ಈ ಒಂದು ಸೇತುವೆಯನ್ನು ಕಟ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮೊದಲು ರೆಡಿಯಾಗಿರುವಂತಹ ಕಬ್ಬಿಣದ ಗೋಡೆಗಳನ್ನು ತಂದು ಇಲ್ಲಿಗೆ ಜೋಡಿಸ್ಕೊಳ್ತಾರೆ ಎರಡು ಬದಿಗಳಲ್ಲಿ. ಈಗ ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಸೇತುವೆಗಳಿಗೆ ಗೋಡೆ ಇರುತ್ತಲ್ಲ, ಆ ಗೋಡೆಯ ಲೆಕ್ಕದ ಒಂದು ಕಬ್ಬಿಣದ ಸೇತುವೆಗಳು, ಕಬ್ಬಿಣದ ಗೋಡೆಗಳಿದ್ದಂತೆ ಇವುಗಳನ್ನು ಈಗ 3 ಹಂತದಲ್ಲಿ ಜೋಡಿಸ್ಕೊಂಡಿರುವಂಥದ್ದು. ಈ ಕಡೆ ಭಾಗದಲ್ಲೂ ಕೂಡ 3 ಹಂತದಲ್ಲಿ ಜೋಡಿಸ್ಕೊತಾ ಇರುವಂಥದ್ದು. ಅದರ ಮಧ್ಯೆ ನೀವೀಗ ಗಮನಿಸ್ತಾ ಇದ್ದೀರಿ, ಯಾಕಂದರೆ ಅದರ ಮೇಲೆ ಕಬ್ಬಿಣದ ಶೀಟ್ಗಳನ್ನ ಹಾಕಬೇಕು, ಅದನ್ನು ಕೂಡ ಹಾಕ್ತಾ ಇದ್ದಾರೆ. ಇವೆಲ್ಲದನ್ನು ಹಾಕಿ ಮುಗಿಸಿದ ನಂತರದಲ್ಲಿ ಈ ಒಂದು ಗೋಡೆಗಳನ್ನು ತಳ್ಳುತ್ತಾರೆ. ಈ ಥರದ ಸೇತುವೆ ನಿರ್ಮಾಣ ಬಹಳ ಕಷ್ಟ. ಆ ಕಷ್ಟದ ಕೆಲಸವನ್ನ ಭಾರತೀಯ ಸೈನಿಕರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಂಡೆಗಳ ಅಡಿಯಲ್ಲಿ ಮೃತದೇಹಗಳು. 10ಕ್ಕೂ ಹೆಚ್ಚು ಜೆಸಿಬಿಗಳಿಂದ ಶೋಧ. ಇನ್ನು ಬೃಹತ್ ಬಂಡೆಗಳ ಅಡಿ ಮೃತದೇಹಗಳು ಸಿಲುಕಿರುವ ಶಂಕೆ ಇದ್ದು 10ಕ್ಕೂ ಹೆಚ್ಚು ಜೆಸಿಬಿಗಳಿಂದ ಚುರಲ್ಮಲೈನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಬೃಹತ್ ಬಂಡೆಗಳೇ ಗ್ರಾಮದ ಮನೆಗಳ ಮೇಲೆ ಬಿದ್ದಿರುವ ಕಾರಣ ಬಂಡೆಗಳ ಅಡಿಯಲ್ಲಿ ಮೃತದೇಹಗಳು ಇರುವ ಸಾಧ್ಯತೆ ಇದೆ. ಹೀಗಾಗಿ ನದಿಗೆ ಜೆಸಿಬಿಗಳನ್ನ ಇಳಿಸಲಾಗಿದೆ. ಚುರಲ್ಮಲೈ ನದಿಗೆ ಇವತ್ತು ಜೆಸಿಬಿಗಳು ಇಳಿತಾ ಇದ್ದಾವೆ. ಕಾರಣ ಬೃಹತ್ ಬಂಡೆಗಳ ನಡುವೆ ಅಥವಾ ಅದರ ಕೆಳಗಡೆ ಮೃತದೇಹಗಳು ಸಿಕ್ಕಾಕೊಂಡಿರ್ಬೋದು ಅನ್ನುವಂತಹ ಸಾಧ್ಯತೆ ಇತ್ತು. ಈ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಜೆಸಿಬಿಗಳನ್ನು ಚುರಲ್ಮಲೈ ನದಿಗೆ ಇಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಜೊತೆಗೆ ಚುರಲ್ಮಲೈ ಪ್ರದೇಶಕ್ಕೆ ಮಲ್ಪಾಡ್ ಭಾಗದಿಂದ ಜೆಸಿಬಿಗಳನ್ನ ಕರೆಸೋದಕ್ಕೂ ಕೂಡ ತುಂಬ ಕಷ್ಟ ಇದೆ. ಯಾಕಂದರೆ 10 ಕಿಲೋಮೀಟರ್ಗಳ ದುರ್ಗಮವಾದಂಥ ಹಾದಿ ಇದು. ಜೀಪ್ಗಳು ಬರೋದೇ ತುಂಬ ಕಷ್ಟದಂತಹ ಪರಿಸ್ಥಿತಿಗಳು. ಇಂಥ ಸಂದರ್ಭದಲ್ಲಿ ಜೆಸಿಬಿಗಳನ್ನು ಈ ಒಂದು ಸ್ಥಳಕ್ಕೆ ಕರೆಸೋದು ಬಹಳ ಕಷ್ಟವಿತ್ತು. ಅದರ ನಡುವೆಯೂ ಕೂಡ ಇವತ್ತು 10ಕ್ಕೂ ಹೆಚ್ಚು ಜೆಸಿಬಿಗಳು ಕೇವಲ ಚುರಲ್ಮಲೈ ಪ್ರದೇಶಕ್ಕೇ ಬಂದಿರುವಂಥದ್ದು ಮತ್ತು ಉಳಿದಂತೆ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಈಗಾಗಲೇ ಜೆಸಿಬಿಗಳು ತೆರಳಿದ್ದಾರೆ. ಯಾಕೆಂದರೆ ಇಂಥದ್ದೊಂದು ಬೃಹತ್ತಾದಂತಹ ಬಂಡೆಗಳೇ ಸಂಪೂರ್ಣವಾಗಿ ಗ್ರಾಮದ ಮೇಲೆ ಬಿದ್ದಿರುವಂಥ ಕಾರಣಕ್ಕೋಸ್ಕರವಾಗಿಯೇ ಎಲ್ಲಾದರೂ ಒಂದು ಕಡೆಯಲ್ಲಿ ಈ ಒಂದು ಬಂಡೆಗಳ ಅಡಿಯಲ್ಲಿ ಮೃತದೇಹಗಳು ಇರ್ಬೋದೇನೋ ಅನ್ನುವಂತಹ ಶಂಕೆ ಬಹಳ ದಟ್ಟವಾಗ್ತಾ ಇದೆ. ಹೀಗಾಗಿಯೇ ಪ್ರಮುಖವಾಗಿ ಜೆಸಿಬಿಗಳನ್ನು ಈಗ ಚುರಲ್ಮಲೈ ನದಿಗೆ ಇಳಿಸಲಾಗಿರುವಂಥದ್ದು. ಚುರಲ್ಮಲೈ ಯಾಕಂದರೆ ಕಲ್ಲುಗಳನ್ನು ಶೇಕ್ ಮಾಡುವಂಥದ್ದು ಅಥವಾ ಈ ಒಂದು ನದಿಯ ಕಲ್ಲುಗಳ ನಡುವೆ ಏನಾದರೂ ಮೃತದೇಹಗಳು ಊತಿರ್ಬೋದು ಅನ್ನುವಂಥದ್ದರ ಕಾರ್ಯಾಚರಣೆಯನ್ನು ಮಾಡಿಸುವಂಥದ್ದು. ಮತ್ತೊಂದು ಕಡೆ ಚುರಲ್ಮಲ ಪ್ರದೇಶದಲ್ಲಿ ಮತ್ತೆ ಬಿರುಸಿನ ಮಳೆ ಆಗ್ತಾ ಇದೆ. ಮಳೆ ನಡುವೆಯೇ ಪ್ರಾಣ ಪಣಕ್ಕಿಟ್ಟು ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ. ಚುರಲ್ಮಲೈ ಪ್ರದೇಶದಲ್ಲಿ ಮತ್ತೆ ಭಾರೀ ಮಳೆ ಆರಂಭವಾಗಿದೆ. ಈ ಬಿರುಮಳೆಯ ನಡುವೆಯೇ ಕಾರ್ಯಾಚರಣೆಯು ಕೂಡ
ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಬಿರುಮಳೆ ನಡುವೆ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಬೆಳಿಗ್ಗೆ ಸ್ವಲ್ಪ ಹೊತ್ತಿನ ಕಾಲ ಮಳೆ ಇರಲಿಲ್ಲ, ಹಾಗಾಗಿ ಕಾರ್ಯಾಚರಣೆ ಭಾಳ ಜೋರಾಗಿ ನಡೀತಾ ಇತ್ತು. ಆದರೂ ಈಗ ಮತ್ತೆ ಬಿರುಮಳೆ ಹೆಚ್ಚಾಗ್ತಿದೆ ಚುರಮಲೆ ಪ್ರದೇಶದಲ್ಲಿ. ನೀವೀಗ ದೂರದ ಭಾಗದಲ್ಲೂ ಕೂಡ ಕಾಣ್ತಾ ಇರ್ಬೋದು. ಆ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲೂ ಕೂಡ ದಟ್ಟದಾದಂತಹ ಮೋಡ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದೇ ಪ್ರಮಾಣದ ಮಳೆ ಈಗ ಚುರಮಲೆ ಭಾಗದಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಚುರಮಲೆ ನದಿಯ ರಭಸವೂ ಕೂಡ ಹೆಚ್ಚಾಗ್ತಾ ಇದೆ. NDRF ತಂಡ ಎಷ್ಟೇ ಶತಪ್ರಯತ್ನಗಳನ್ನು ಮಾಡಿ ಕಾರ್ಯಾಚರಣೆಯನ್ನು ಅತಿ ವೇಗವನ್ನು ಗೊಳಿಸಬೇಕು ಅನ್ನುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಅದರ ನಡುವೆ ಮತ್ತೆ ಈ ಒಂದು ಕಾರ್ಯಾಚರಣೆಗೆ ಮಳೆ ಭಾಳ ದೊಡ್ಡ ಮಟ್ಟದ ಅಡ್ಡಿ ಆಗ್ತಾ ಇದೆ. ಮಳೆಯ ನಡುವೆ ಎಷ್ಟರ ಮಟ್ಟಿಗೆ ಕಾರ್ಯಾಚರಣೆ ನಡೀತಾ ಇದೆ ಅಂತಲೂ ಕೂಡ ತಾವೀಗ ಗಮನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಸೇತುವೆಯನ್ನು ಕಂಪ್ಲೀಟ್ ಮಾಡುವಂತಹ ಕಾರ್ಯ, ಮತ್ತೊಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ NDRFನ ಇತರ ತಂಡದವ್ರನ್ನ ಕಳಿಸುವಂತಹ ಕಾರ್ಯಗಳು, ಹೀಗೆ ಎಲ್ಲ ಕಾರ್ಯಗಳು ಮಳೆಯ ನಡುವೆಯೇ ನಡೀತಾ ಇದ್ದಾವೆ. ಮಳೆಯ ನಡುವೆಯೇ ಕಾರ್ಯಾಚರಣೆಯೂ ಕೂಡ ಸಾಗ್ತಾ ಇರುವಂಥದ್ದು. ಬೆಳಿಗ್ಗೆ ಕೆಲವತ್ತು ಮಳೆ ತಗ್ಗಿತ್ತು, ಆದರೆ ಈಗ ಮತ್ತೆ ಚುಲ್ಮಲೆ ಪ್ರದೇಶದ ಈ ಮಳೆ ಪ್ರದೇಶ ವ್ಯಾಪ್ತಿಯಲ್ಲಿ ಮತ್ತೆ ಮಳೆ ಬಿರುಸನ್ನು ಪಡೆದುಕೊಂಡಿದೆ. ಹೀಗಾಗಿ ಒಂದು ಕಡೆಯಲ್ಲಿ ನದಿಯ ವೇಗವೂ ಹೆಚ್ಚಾಗ್ತದೆ, ಮತ್ತೊಂದು ಕಡೆಯಲ್ಲಿ ಮಳೆಯ ಆರ್ಭಟವೂ ಕೂಡ ಮತ್ತೆ ಹೆಚ್ಚಾಗ್ತಾ ಇದೆ. ಚುರಲ್ಮಲೈನಲ್ಲಿ ಮೃತಪಟ್ಟ ಚಾಮರಾಜನಗರ ಮೂಲದ ದಂಪತಿಗಳಲ್ಲಿ ಪತಿಯ ಶವ ಸಿಕ್ಕಿತ್ತು. ಅಂತ್ಯಕ್ರಿಯೆಗೆ ತಯಾರಿಯೂ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಈ ಮೃತದೇಹ ತಮ್ಮವರದಲ್ಲ ಎಂದ ಕಾರಣ ಅಂತ್ಯಕ್ರಿಯೆ ಮುಂದೂಡಲಾಗಿದೆ. ಚಾಮರಾಜನಗರ ತಾಲೂಕಿನ ದಂಪತಿಗಳು, ಅಂದರೆ ಮಕ್ಕಳಿಗೆ ಇಬ್ಬರು ದಂಪತಿಗಳು ಚುರಲ್ಮಲೈನಲ್ಲಿ ಬಂದು ಸ್ವಂತ ಮನೆಯನ್ನು ಕಟ್ಟಿಸ್ಕೊಂಡು ಜೀವನ ಮಾಡ್ತಾ ಇದ್ದಂಥವರು ನೀರು ಪಾಲಾಗಿದ್ದಂಥ ಘಟನೆ ಮೊನ್ನೆ ತಾನೇ ತೋರಿಸ್ತಾ ಇದ್ವಿ. ಅದರಲ್ಲಿ ರಾಜೇಂದ್ರ ಅವರ ಬಾಡಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ನಿನ್ನೆ ಸರ್ಕಾರದಿಂದ ಲಭ್ಯವಾಗ್ತಾ ಇತ್ತು. ಆದರೆ ಈಗ ಅವರ ಸಂಬಂಧಿಕರು ಅದನ್ನು ಇಲ್ಲ ಅಂತಿದ್ದಾರೆ. ಅದ್ರ ಬಗ್ಗೆ ಮಾತನಾಡೋಣ. ನೀವು ಈ ದಂಪತಿಗಳಿಗೆ ಏನಾಗಬೇಕು? ರಾಜೇಂದ್ರ ಮತ್ತು ಇವ್ರು ನಿಮ್ಮ ಅಕ್ಕವರ? ನಿಮ್ಮ ಅಕ್ಕವರು, ಇವ್ರು ನಿಮ್ಮ ಬಾವರು? ಚಾಮರಾಜನಗರದವರು. ಓಕೆ. ಇವರು ಚುರಲ್ಮಲೆಯಲ್ಲಿ? ಚೂರಲ್ಮಲೆಯಲ್ಲಿ ಇವರು ಎಸ್ಟೇಟ್ ಏರಿಯಾದಲ್ಲಿ, ಅಂದರೆ ತೈಲ ಇದು ಇದೆಯಲ್ಲ ಅದರಲ್ಲಿ ಕೆಲಸ ಮಾಡ್ತಿದ್ರು, ಕೂಲಿ ಕೆಲಸ ಮಾಡ್ತಿದ್ರು. ಬಟ್ ನಿನ್ನೆ ಇವ್ರ ಬಾಡಿ ಒಬ್ರದ್ದು ಸಿಕ್ತು ಅಂದ್ರಲ್ಲ? ಬಾಡಿ ಬಂದಿತ್ತು, ರಾತ್ರಿ ಬಂದಿತ್ತು. ಆದ್ರೆ ನಾವು ಇವರು ಬೇಕು, ಇವರ ತಂಗಿ ಒಬ್ರು ಇದ್ರಲ್ಲ ನೋಡಿ, ಅಲ್ಲಿ ಅವರೇ ತಂಗಿ, ಅವ್ರು ಕರ್ಕೊಂಡೋಗಿ ತೋರಿಸಿದ್ದು. ನಮ್ಗೆ 50% ಅದು ಇವರೇ ಅಂತ ನಮಗೆ ಕನ್ಫರ್ಮ್ ಆಗಿತ್ತು. ಆದ್ರೆ ಅವ್ರಿಗೆ ಸ್ವಲ್ಪ ಕಾಲು ಅಡೆಯಾಳ ಗುರ್ತು ಸಿಕ್ತು. ಅದಕ್ಕೆ ಅವ್ರಿಗೆ ಇದು ಬೆಳ್ಳುಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಆಮೇಲೆ ಅವ್ರು 4 ಗಂಟೆಗೆ ನಿನ್ನೆ ವಾಟ್ಸಪ್ ಮಾಡಿದ್ದು. ಅದ್ರ ಬಾಡಿ 6 ಗಂಟೆಗೆ ಇಲ್ಲಿ ಬಂದಿತ್ತು. 4 ಗಂಟೆಗೆ ವಾಟ್ಸಪ್ ಮಾಡೋದ್ಮೇಲೆ 2 ಗಂಟೆ ಟೈಮ್ ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಬರಬೇಕು ಅಂದ್ರೆ ಇಲ್ಲಾಂದ್ರೆ ಒಂದು 4 ಗಂಟೆ 5 ಗಂಟೆ ಬೇಕು. ಆ ಟೈಮ್ ಒಳಗೆ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಅವ್ರು ಕನ್ಫ್ಯೂಸ್ ಆದಮೇಲೆ ಅವರು ನಾವು ವೆಯ್ಟ್ ಮಾಡಿಸ್ಕೊಂಡು ರಾತ್ರಿ 9 ಗಂಟೆ ಗಂಟಲು ನೋಡಿದ್ರೆ 31 ಬಾಡಿ ನೆನ್ನೆ ಬಂದಿತ್ತು. 31 ಬಾಡಿಲಿ ನೋಡೋದ್ರಲ್ಲಿ 2 ಅಷ್ಟು ಗೊತ್ತಾಗಲಿಲ್ಲ. ಇದೊಂದು ಮಾತ್ರ ಕನ್ಫರ್ಮ್ ಅಂತ ನಾವು ಹೇಳಿದ್ರೆ ಅವ್ರು ಒಪ್ಪಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಬಾಡಿ ಇರಲ್ಲ ಕಾಣಿಸುತ್ತೆ, ಇನ್ನೊಂದು ಬರ್ತಾ ಇದೆ ನೀವು ಆ ಥರ ಎಲ್ಲ ಯಾವ್ದಾರ ಹುಡುಕಿ ನೋಡೋಣ ಅಂತ ಅವರು ಸ್ಟಾಪ್ ಮಾಡ್ಬಿಟ್ಟು ನಾವು ಅವರು ಕ್ಯಾಂಪಲ್ಲಿ ಉಳ್ಕೊಂಡಿದ್ದೀವಿ. ಇನ್ನು ವಯನಾಡಿನ ಗುಡ್ಡದ ಭೂತಕ್ಕೆ ಕೊಡಗಿನ ಬಾಲಕ ಕೂಡ ಬಲಿಯಾಗಿದ್ದಾನೆ. ವಿರಾಜಪೇಟೆಯ ಗುಹ್ಯ ಗ್ರಾಮದ ರವಿ ಕವಿತಾ ದಂಪತಿ ಪುತ್ರ 4ನೇ ತರಗತಿಯ ವಿದ್ಯಾರ್ಥಿ ರೋಹಿತ್ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುಟುಂಬ ಕೆಲಸ ಅರಸಿಕೊಂಡು ವಯನಾಡಿಗೆ ಹೋಗಿತ್ತು. ಕೆಲಸಕ್ಕೆ ಹೋಗುವಾಗ ಸಹೋದರಿ ಮನೆಯಲ್ಲಿ ಮಗುವನ್ನ ಬಿಟ್ಟು ಹೋಗಿದ್ರು. ಕೇರಳದ ವಯನಾಡಿನ ಮೇಪಾಡಿಯಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದಲ್ಲಿ ಸಾಕಷ್ಟು ಜನರು ಈಗಾಗಲೇ ಸತ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದೀಗ ಕೊಡಗಿನ ವಿರಾಜಪೇಟೆ ತಾಲೂಕಿನ ಗುಹ್ಯ ಗ್ರಾಮದಲ್ಲಿ 4ನೇ ತರಗತಿ ಓದುತ್ತಂತಹ ವಿದ್ಯಾರ್ಥಿನೋರ್ವ ಇದೀಗ ಮೃತಪಟ್ಟಿರುವುದು ಕೂಡ ಇದೀಗ ಸ್ಥಳೀಯರು ಹೇಳುವಂಥ ಮಾತುಗಳು. ಹೀಗಾಗಿ ಒಂದು ರೀತಿ ಅವರಿಗೆ ದುಃಖ ಮುಡುಗಟ್ಟಿರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ಸೊ ಅವ್ರನ್ನೇ ಮಾತಾಡ್ಸೋಣ. ಇಲ್ಲೊಬ್ರು ಸ್ಥಳೀಯರೊಬ್ರು ಇದ್ದಾರೆ. ಮೇಡಮ್, ನಿಮ್ಮ ಜೊತೆ ಆ ಹುಡುಗ ಹಿಂಗೆ ಒಡನಾಟ ಹೇಗಿತ್ತು? ನಮ್ಮ ಮನೆ ಪಕ್ಕನೇ ಅವರು ವಾಸ ಇದ್ರು. ಏನು ಒಂದು ವರ್ಷ ಹುಡುಗನ ಹೆಸರು ರೋಹಿತ್ ಅಂತ. ಇಲ್ಲೇ ಗುಯ್ಯ ಸ್ಕೂಲಲ್ಲಿ ಓದ್ತಾ ಇದ್ದ. 4ನೇ ಕ್ಲಾಸ್ ಓದ್ತಾ ಇದ್ದಾನೆ. 9 ವರ್ಷ ಆಗಿದೆ. ನಮ್ಮ ಕಣ್ಣು ಮುಂದ್ಗಡೆನೆ ಆಟ ಆಡಿ, ನಮ್ಮ ಮಕ್ಕಳೊಟ್ಟಿಗೆಲ್ಲ ಖುಷಿಯಾಗಿ ಆಟ ಆಡಿ ಇವತ್ತು ಈ ಥರ ಒಂದು ಘಟನೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಯಾರು ಯೋಚನೆ ಮಾಡದಂತ ಘಟನೆ ಇದು. ತುಂಬಾ ಬೇಸರವಾಗ್ತಾ ಇದೆ ನಮಗೆಲ್ಲ. ದುರಂತ ಸ್ಥಳಕ್ಕೆ ಸಿಎಂ ಪಿಣರಾಯಿ ವಿಜಯನ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಕೂಡ ಭೇಟಿ. ಇನ್ನು ದುರಂತ ಸ್ಥಳಕ್ಕೆ ಸಿಎಂ ಪಿಣರಾಯಿ ವಿಜಯನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಸೇನಾ ಕಾರ್ಯಾಚರಣೆ ಬಗ್ಗೆಯೂ ಮಾಹಿತಿ ಪಡೆದುಕೊಂಡ್ರು. ಆಸ್ಪತ್ರೆಗೂ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು. ನನ್ನ 9 ಮಕ್ಕಳು ಹೋಗ್ಬಿಟ್ರು, ಕಣ್ಣೀರಿಟ್ಟ ಮಕ್ಕಳ ಕಳೆದುಕೊಂಡ ವೃದ್ಧೆ, ಧೈರ್ಯ ತುಂಬಿದ ಸಿಎಂ ಸಿದ್ದರಾಮಯ್ಯ. ಜೀವನ ಕಟ್ಟಿಕೊಳ್ಳುವ ಆಸೆಯಿಂದ ಹುಟ್ಟೂರು ಬಿಟ್ಟು ವಯನಾಡಿನಲ್ಲಿ ನೆಲೆಸಿದ್ದ 3 ಕನ್ನಡಿಗರ ದುರಂತ ಅಂತ್ಯ ಆಗಿದೆ. 9 ಮಂದಿ ನಾಪತ್ತೆಯಾಗಿದ್ದಾರೆ. ಇತ್ತ ಮಕ್ಕಳ ನೆನೆದು ಹೆತ್ತವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ವಯನಾಡಿನ ಗುಡ್ಡ ಕುಸಿತ ದುರಂತದಲ್ಲಿ ಮೃತಪಟ್ಟ ಹಾಗೂ ನಾಪತ್ತೆಯಾದ ಕನ್ನಡಿಗರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ.
ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ನಿವಾಸಿ ಮಾದೇವಿ ಅವರು ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ದೂರವಾಣಿ ಮೂಲಕ ತಮ್ಮ ಮಕ್ಕಳ ದಾರುಣ ಅಂತ್ಯದ ಬಗ್ಗೆ ವಿವರಿಸುತ್ತಾ ಕಣ್ಣೀರು ಹಾಕಿರುವುದು ಕಲ್ಲು ಹೃದಯವನ್ನ ಕರಗಿಸುವಂತಿದೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಹೋದ ಮನೆ ಜಾಗ ಮನೆಯಲ್ಲೇ ಹೋಯ್ತು. 3 ಮನೆ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದು. 18 ವರ್ಷದಿಂದ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯ್ತು ಬಂದು. ಇಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾ ಇಲ್ಲಿ ಕಾಫಿ ತೋಟಕ್ಕೆ ಬಂದ ನಾನು. 9 ಜನ 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡಾಯ್ತು. ಒಂದು ಮಾತ್ರ ಸಿಕ್ತು ಮೊಮ್ಮಗಳು ಮಾತ್ರ ಸಿಕ್ಕದ ನೆನ್ನೆ ದಿನ. ಇನ್ನು ಬಾಕಿ ಸಿಕ್ಕಲಿ. ವಯನಾಡ್ನಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕತ್ತರಿಘಟ್ಟ ಗ್ರಾಮದ ಅಜ್ಜಿ ಮೊಮ್ಮಗ ಸಾವನ್ನಪ್ಪಿದ್ದಾರೆ. ಮೃತ ಕುಟುಂಬಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ 70,000 ಧನ ಸಹಾಯ ಮಾಡಿ ಧೈರ್ಯ ತುಂಬಿದ್ದಾರೆ. ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದ್ದಾರೆ. ಭಗವಂತನ ಆಟ, ಪ್ರಕೃತಿಯ ಒಂದು ವಿಕೋಪಕ್ಕೆ ಇವತ್ತು ಸಾಕಷ್ಟು ಜನ ಬಲಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಇನ್ನೂ ತುಂಬ ಜನ ಮಂಡ್ಯ ಜಿಲ್ಲೆಯ ಸಾಕಷ್ಟು ಜನ ಇವತ್ತು ನಾಗರಿಕರು ಅಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದನ್ನ ನಾವು ಕೇಳ್ಪಟ್ಟಿದ್ದೇವೆ. ಆದರೆ ಸಂಪೂರ್ಣ ಮಾಹಿತಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ. ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಆ 3 ಜನನ ಇವತ್ತು ಇಲ್ಲಿ ಕರೆ ತರಬೇಕು ಅಂತಕ್ಕಂಥದ್ದನ್ನ ಅವರ ಕುಟುಂಬಸ್ಥರು ಇವತ್ತು ನಮಗೆ ಹೇಳಿದ್ದಾರೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ಬಿಟ್ರೆ ಭಗವಂತ ಇವತ್ತು ನೋವನ್ನ ಭರಿಸ್ತಕ್ಕಂಥ ಒಂದು ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಅಂತಕ್ಕಂಥದ್ದು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ಒಟ್ನಲ್ಲಿ ವಯನಾಡು ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಒಂದೊಂದು ಕಥೆಗಳು ಕರುಳು ಹಿಂಡುತ್ತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.